ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾನು ನಿಮ್ಮ ಪ್ರೀತಿಯಾನು. ಮತ್ತು ಎಲ್ಲರೂ ಹೇಗಿದ್ದೀರಾ ಫ್ರೆಂಡ್ಸ್? ಚೆನ್ನಾಗಿದ್ದೀರಾ ಅಂತ ತಿಳ್ಕೊತೀನಿ. ಮತ್ತು ನೋಡಿ, ಇವತ್ತು ನಿಮಗೆ ಇನ್ನೊಂದು ಖುಷಿ ವಿಚಾರ ಏನು ಗೊತ್ತಾ? ನಿನ್ನೆ ನನ್ನ ಮಗನ ಸ್ಕೂಲಲ್ಲಿ ಒಂದು ಫಂಕ್ಷನ್ ಇತ್ತು. ಆ ಫಂಕ್ಷನ್ ಅಟೆಂಡ್ ಮಾಡಿದ್ದೆ ನಾನು. ಅದ್ರ ಬಗ್ಗೆ ವೀಡಿಯೋಸ್ ಕೂಡ ಅಪ್ಲೋಡ್ ಮಾಡಿದ್ದೀನಿ. ಜೊತೆಗೆ ನಿಮಗೆ ಒಂದು ಕಂಪ್ಯೂಟರ್ ಮಿಷಿನ್ ಎಂಬ್ರಾಯ್ಡ್ರಿಯಲ್ಲಿ ಮಾಡೋವಂಥ ಡಿಸೈನ್ಸ್ನ ಹಾಕಿದ್ದೀನಿ. ನೋಡಿ, ಪೇರೆಂಟ್ಸ್ಗೂ ಕೂಡ ಇದರಲ್ಲಿ ಗೇಮ್ಸ್ ಅನ್ನೋದನ್ನು ಇಟ್ಟಿದ್ರು. ಈಗ ಇದು ಬಂದು ರನ್ನಿಂಗ್ ರೇಸ್ ಮಾಡ್ಕೊಂಡು ಹೋಗ್ಬಿಟ್ಟು ನೀಡ್ಲಿಗೆ ದಾರ ಹಾಕಿ ಓಡ್ ಬಂದು ಕೊಡೋವಂಥ ಒಂದು ಗೇಮು. ಇದರಲ್ಲಿ ನಾನು ಕೂಡ ಪಾರ್ಟಿಸಿಪೇಟ್ ಮಾಡಿ ಸೆಕೆಂಡ್ ಪ್ರೈಸ್ ಬಂದಿದ್ದೀನಿ. ನಂಗೆ ತುಂಬಾ ಖುಷಿ ಆಯಿತು. ಈ ಬ್ಯುಸಿ ಶೆಡ್ಯೂಲಲ್ಲಿ ಕೂಡ ನಾವು ಹೋಗಿ ಈ ಥರ ಒಂದು ಮಗನ ಸ್ಕೂಲಿಗೆ ಬೇಡ ನಾನು ಹೋಗೋದು, ನಮ್ಮ ಯಜಮಾನ್ರು ಹೋಗಲಿ ಅಂತೇಳಿ ಡಿಸೈಡ್ ಮಾಡಿದ್ದೆ. ನೋಡಿ, ಇಲ್ಲಿ ಸೂಜಿಗೆ ದಾರ ಹಾಕ್ತಾ ಇದ್ದೀನಿ. ತುಂಬ ನರ್ವಸ್ನೆಸ್ ಇತ್ತು ನನಗೆ ಹೋದಾಗ, ಆದರೆ ಅಷ್ಟೇ ಕಾನ್ಫಿಡೆನ್ಸ್ ಇತ್ತು. ಆಮೇಲೆ ಫಸ್ಟ್ ರೌಂಡಲ್ಲಿ ನಾನು ಥರ್ಡ್ ಪ್ಲೇಸ್ ಬಂದಿದ್ದೆ. ಫೈನಲಲ್ಲಿ ಬಿಟ್ಟಾಗ ಸೆಕೆಂಡ್ ಪ್ಲೇಸಿಗೆ ಬಂದು ಸೆಕೆಂಡ್ ಪ್ರೈಸ್ ಅಂತೇಳಿ ಅನೌನ್ಸ್ಮೆಂಟ್ ಕೂಡ ಮಾಡಿದ್ರು. ಇದರಲ್ಲಿ ಯಶಸ್ ಪೇರೆಂಟ್ ಸೆಕೆಂಡ್ ಪ್ರೈಸ್ ಅಂತ ಅಂದ್ಬಿಟ್ಟು ಇದು ಮಾಡಿದ್ರು. ಅದರಲ್ಲಿ ಹೋಗಲ್ಲ ಅಂದ್ಕೊಂಡು ಕಪ್ ಗೆದ್ಕೊಂಡು ಬಂದಲ್ಲ, ತುಂಬಾ ಖುಷಿ ಆಯಿತು. ಸೆಕೆಂಡ್ ಪ್ಲೇಸಲ್ಲಿ ನನಗೆ ಒಂದು ಶೀಲ್ಡ್ ಕಪ್ ಕೂಡ ಕೊಟ್ಟಿದ್ದಾರೆ. ಇನ್ನೊಂದು ಖುಷಿ ಏನಪ್ಪ ಅಂದರೆ, ನನ್ನ ಮಗನೂ ಅಷ್ಟೇ ಅವನು ಪಿಕಾಕ್ದೊಂದು ಡ್ಯಾನ್ಸ್ ಬೇರೆ ಇತ್ತು. ತುಂಬ ಸ್ಪೋರ್ಟ್ಸಲ್ಲಿ ಪಾರ್ಟಿಸಿಪೇಟ್ ಮಾಡ್ದ. ಅವ್ನು ಸ್ಪೋರ್ಟ್ಸ್ ಅಂದರೆ ತುಂಬ ಇಷ್ಟ. ತುಂಬ ಚೆನ್ನಾಗಿ ಪರ್ಫಾರ್ಮೆನ್ಸ್ ಮಾಡ್ತಾನೆ. ಪ್ರತಿ ಒಂದರಲ್ಲೂ ಫಸ್ಟ್ ಪ್ರೈಸ್ ತೊಗೊಂಡಿದ್ದಾನೆ. ಟೋಟಲಿ ಅವನಿಗೆ 10 ಪ್ರೈಸಸ್ ಬಂದಿದೆ ಫ್ರೆಂಡ್ಸ್. ನಿಜ ತುಂಬಾ ಖುಷಿ ಇದೆ ನನಗೆ. 10 ಪ್ರೈಸ್ ಬಂದಿದೆ. ಅದರಲ್ಲಿ ನೋಡಿ, ಇದು ನನಗೆ ಕೊಟ್ಟಿರೋಂಥ ಶೀಲ್ಡು. ಪೇರೆಂಟ್ಸ್ ಗೇಮ್ಗೆ ಸೆಕೆಂಡ್ ಪ್ರೈಸ್ ತೊಗೊಂಡಿದ್ದೀನಿ. ಇನ್ನು ಇಲ್ಲಿ ಕೆಳಗಡೆ ಇಟ್ಟಿರುವಂಥ ಎಲ್ಲ ಮೆಡಲ್ಲು ನನ್ನ ಮಗಂದೇನೆ. ನನ್ನ ಮಗನಿಗೆ ಒಟ್ಟು 7 ಫಸ್ಟ್ ಪ್ರೈಸಸ್ ಬಂದಿದೆ. ಇನ್ನು 3 ಬಂದು ಸೆಕೆಂಡ್ ಪ್ರೈಸಸ್ಸು. ಅದು ಬಂದು ಗ್ರೂಪ್ ಗೇಮ್ ಇರುತ್ತಲ್ವ, ಅದರಲ್ಲಿ ವಾಲಿಬಾಲ್, ಥ್ರೋಬಾಲ್ ಮತ್ತು ಟೆನ್ನಿಸ್ ಬಾಲ್, ಮತ್ತು ರನ್ನಿಂಗ್ ರೇಸ್ಗಳು 800 ಮೀಟರ್ಸು, 200 ಮೀಟರ್ಸು, 400 ಮೀಟರ್ಸು, ಆಮೇಲೆ 600 ಮೀಟರ್ಸ್ ಎಲ್ಲ ರನ್ನಿಂಗ್ ರೇಸ್ಗಳಲ್ಲೂ ಗೆದ್ದಿದ್ದಾನೆ. ಅದರಲ್ಲೂ ಎಲ್ಲದರಲ್ಲೂ ಫಸ್ಟ್ ಪ್ರೈಸ್ ಬಂದಿದೆ. ತುಂಬಾ ಖುಷಿ ಅನಿಸ್ತು ನನಗೆ. ನೋಡೋಕ್ಕೆ ಸಣ್ಣ ಇದ್ದಾನೆ, ಆದರೆ ತುಂಬ ಚೆನ್ನಾಗಿ ಎಫೆಕ್ಟ್ ಹಾಕಿ ಅವನು ಗೇಮಲ್ಲಿ ಪಾರ್ಟಿಸಿಪೇಟ್ ಮಾಡಿದ್ನಲ್ಲ, ಅದಕ್ಕೆ ತುಂಬ ಖುಷಿ ಆಯಿತು. ಓಕೆನಾ? ಅದಕ್ಕೆ ಆ ವಿಚಾರ ನಿಮ್ಮ ಜೊತೆ ಹಂಚ್ಕೊಂಡಿದ್ದೀನಿ ಅಷ್ಟೇ. ಇದರಲ್ಲಿ ಅಂದರೆ ಯಾರೇ ಆದರೂ ಅಷ್ಟೇ, ಮನೇಲೇ ಏನೋ ಕೆಲಸ ಅಂತೇಳಿ ಬ್ಯುಸಿಯಿಂದ ಕೂತ್ಕೊಳ್ಳೋದ್ರ ಬದಲು ಎಲ್ಲ ಕಡೆ ನಾವೂ ಕೂಡ ಪಾರ್ಟಿಸಿಪೇಟ್ ಮಾಡಬೇಕಾಗತ್ತೆ. ಆಗ ನಮಗೂ ಒಂದು ಖುಷಿ ಇರುತ್ತೆ, ಮಕ್ಕಳಿಗೂ ಅಷ್ಟೇ ತುಂಬ ಖುಷಿ ಆಗುತ್ತೆ. ನಾನು ಹೋಗೋದು ಬೇಡ ಅಂತ ಡಿಸೈಡ್ ಮಾಡಿದ್ದೆ. ಆಮೇಲೆ ನಾನು ಹೋದ್ಮೇಲೆ ನನ್ನ ಮಗ ತುಂಬಾ ಖುಷಿಪಟ್ಟ. ಗೇಮ್ಗೂ ಅಷ್ಟೇ ನಾನು ನೇಮ್ ಕೊಡ್ತಾ ಇರಲಿಲ್ಲ, ಬೇಡ ಅಂತ ಅಂದ್ಕೊಂಡಿದ್ದೆ ಹೇಳೋದನ್ನು. ಇಲ್ಲ, ನಾನು ಆಡಲ್ಲ ಅಂತ ಹೇಳಿದೆ. ಆಮೇಲೆ ತಿರ್ಗಾ ನನ್ನ ಮಗ ಪುಷ್ ಮಾಡ್ದ, ಅಮ್ಮ ಇಲ್ಲ ಬನ್ನಿ ನೀವೂ ನೇಮ್ ಕೊಡಿ, ಬಂದು ಆಡಿ ಬನ್ನಿ ಅಂತೇಳಿ ಫೋರ್ಸ್ ಮಾಡಿದ್ದಕ್ಕೆ ನಾನು ಗೇಮಲ್ಲಿ ಪಾರ್ಟಿಸಿಪೇಟ್ ಮಾಡಿದೆ. ಆದರೂ ಅವ್ನು ಬಲವಂತದಿಂದ ಆಡಿದ್ರೂ ಕಪ್ ಅಂತೂ ಗೆದ್ಕೊಂಡ್ಬಂದೆ. ಅದ್ರ ಬಗ್ಗೆ ತುಂಬಾ ಖುಷಿ ಇದೆ. ಓಕೆನಾ? ಮತ್ತು ನನ್ನ ಮಗನೂ 10 ಪ್ರೈಸ್ ತೊಗೊಂಡಿದ್ದಾನಲ್ಲ, ಅದು ಕೂಡ ತುಂಬ ಖುಷಿ ಇದೆ. ಎಲ್ಲ ಮಕ್ಕಳು ಎಲ್ಲದರಲ್ಲೂ ಇರ್ತಾರೆ ಅಂತ ಹೇಳೋಕ್ಕಾಗಲ್ಲ. ಕೆಲವು ಮಕ್ಕಳಿಗೆ ತುಂಬ ಸ್ಪೋರ್ಟ್ಸ್ ತುಂಬ ಇಷ್ಟನೇ ಇರುತ್ತೆ. ಕೆಲವು ಮಕ್ಕಳು ಓದೋದ್ರಲ್ಲಿ ತುಂಬ ಇಂಪ್ರೂವ್ಮೆಂಟ್ ಇರ್ತಾರೆ. ಅಂದರೆ ಎಲ್ಲ ಆ್ಯಕ್ಟಿವಿಟೀಸಲ್ಲೂ ಇರಬೇಕು ಮಕ್ಕಳು. ಓಕೆನಾ? ಇದರಲ್ಲಿಲ್ಲ ಅನ್ನೋದ್ರ ಬದಲು ಎಲ್ಲ ಆ್ಯಕ್ಟಿವಿಟೀಸಲ್ಲೂ ಇದ್ದರೆ ಮುಂದೆ ಅವ್ರ ಫ್ಯೂಚರಿಗೂ ಹೆಲ್ಪ್ ಆಗ್ಬೋದು. ಮತ್ತು ತುಂಬ ಆ್ಯಕ್ಟಿವ್ ಆಗಿರ್ತಾರೆ ಮಕ್ಕಳು ಅನ್ನೋದನ್ನು ನಾನು ಹೇಳೋಕ್ಕೆ ಇಷ್ಟಪಡ್ತೀನಿ. ಸೋಂಬೇರಿಗಳ ಥರ ಇರಲ್ಲ ಅಲ್ವಾ? ಅದೊಂದು ಖುಷಿ ಆಗುತ್ತೆ. ನೋಡಿ, ಈಗ ನಿಮಗೆ ಒಂದು ಕಂಪ್ಯೂಟರ್ ಎಂಬ್ರಾಯ್ಡರಿ ಡಿಸೈನ್ನ ನಾನು ತೋರಿಸ್ಕೊಡ್ತಾ ಇದ್ದೀನಿ ಇಲ್ಲಿ. ಈ ಡಿಸೈನ್ ಬಂದುಬಿಟ್ಟು ಏನು ಗೊತ್ತಾ ಫ್ರೆಂಡ್ಸ್, ನಾನು ಹೇಳಿದ್ನಲ್ಲ, ನನಗೆ ಯಾವುದದು ಕುಮಟಾ, ಯಾವುದು ಕುಮಟಾ ಹತ್ರನೇ ಯಾವುದೋ ಊರು. ಹೌದು, ನನಗೆ ಪೋಸ್ಟ್ ಮಾಡಿದ್ರು ಅವರು, ಕೊರಿಯರ್ ಮಾಡಿದರು. ಇದಾಗಲೇ ನನಗೆ 2ನೇ ಬ್ಲೌಸ್ ಅನಿಸುತ್ತೆ ಅವ್ರು ಕಳಿಸಿರೋದು. ಫಸ್ಟ್ ಬ್ಲೌಸು ಅಷ್ಟೇ ತುಂಬಾ ಇಷ್ಟಪಟ್ಟು ಇದು ಮಾಡಿದ್ರು ಅವರು. ಸೆಕೆಂಡ್ ಬ್ಲೌಸ್ ಇದೂ ಅಷ್ಟೇ. ನಾನು ಆಲ್ರೆಡಿ ಇದನ್ನು ಪೋಸ್ಟ್ ಮಾಡಿಬಿಟ್ಟೆ. ನಾನು ಇದನ್ನು ಮಾಡಿ ಅದು ವೀಡಿಯೋಸ್ ಹಾಕೋಕ್ಕೆ ಆಗಿಲ್ಲ ಅವತ್ತಿಂದ, ನನಗೆ ಟೈಮ್ ಇಲ್ಲ ಅಂತ ಅಂದ್ಬಿಟ್ಟು. ಹಾಗಾಗಿ ನಾನು ಇವತ್ತು ಹಾಕ್ತಾಯಿದ್ದೀನಿ ಫ್ರೆಂಡ್ಸ್ ಇದು ವೀಡಿಯೋಸ್ನ. ತುಂಬ ಇಷ್ಟಪಟ್ಟರು ಫ್ರೆಂಡ್ಸ್ ಅವರು. ನಿಜ ನನಗೆ ಫೋನ್ ಮಾಡಿ ಕೂಡ ಹೇಳಿದ್ರು, ಮೇಡಮ್ ತುಂಬಾ ಚೆನ್ನಾಗಿ ಬಂದಿದೆ ವರ್ಕು, ನಮಗೆ ತುಂಬಾ ಇಷ್ಟ ಆಯಿತು, ನಾನು ಅಲ್ಲಿಂದ ಕಳಿಸಿದ್ರು ನೀವು. ಅದು ಮತ್ತು ಇದೇನಾಗಿತ್ತು ಗೊತ್ತಾ, ನನಗೆ ಮಧ್ಯದಲ್ಲಿ ಸ್ಯಾಟರ್ಡೆ ಸಂಡೇ 2 ದಿನ ರಜಾ ಬಂದುಬಿಟ್ಟಿತ್ತಲ್ವ. ಹಾಗಾಗಿ ನನಗೆ ಬಂದಿದೆ ಇದು ಮಂಡೇ ಒಂದು 11 o'clock ಏನೋ ಬಂತು ಇದು. ನಾನು ಅಷ್ಟು ಬೇಗ ಅದನ್ನು ರೆಡಿ ಮಾಡಿ ಮತ್ತೆ ಟ್ಯೂಸ್ಡೇನೇ ನಾನು ಇದನ್ನು ಪೋಸ್ಟ್ ಮಾಡಿದ್ದೆ ಅವರಿಗೆ. ಬರೀ ನನಗೆ ಎಷ್ಟು ಟೈಮ್ ಇತ್ತು ಅಂತಂದರೆ, ಆ ಮಧ್ಯಾಹ್ನ ಮೇಲೆ ಏನು ಟೈಮ್ ಇತ್ತು ಅಷ್ಟೇ ಟೈಮ್ ಇದ್ದಿದ್ದು. ಪಾಪ ಅವ್ರು ಅದೇನೇ ಹೇಳಿದ್ರು, ಪರವಾಗಿಲ್ಲ ಮೇಡಮ್, ನೀವು ನಮ್ಗೆ ಇಷ್ಟು ಬೇಗ ಕಳಿಸ್ತೀರಾ ಅಂತ ನಾನು ಅಂದ್ಕೊಂಡಿರಲಿಲ್ಲ. ನನಗೆ ಹಾಫ್ ಡೇ ಅಷ್ಟೇ ನಿಮಗೆ ಟೈಮ್ ಇತ್ತು, ಅಷ್ಟರಲ್ಲಿ ನನಗೆ ಪೋಸ್ಟ್ ಮಾಡಿ ಕಳಿಸಿದ್ರಲ್ಲ, ನಂಗೆ ನಿಜ ಖುಷಿ ಆಯಿತು ಅಂತ ಅಂದ್ಬಿಟ್ಟು ಹೇಳಿದ್ರು. ನನಗೂ ಅಷ್ಟೇ, ಯಾಕಂದರೆ ಪಾಪ ಅವರು ಟೈಲರ್ ಅಲ್ವಾ. ಹಾಗಾಗಿ ಅವ್ರು ಕೂಡ ಇವಾಗ ಬೇರೆ ಅವರು ಒಂದು ಕಮಿಟ್ಮೆಂಟ್ ಅಂತ ಇರುತ್ತೆ. ನಾವು ಇಂಥ ಡೇಟಿಗೆ ಬಟ್ಟೆ ಕೊಡ್ತೀವಿ ಅಂತ ನಾವು ಹೇಗೆ ಅನ್ಕೋತೀವೋ ಅವರು ಅದೇ ರೀತಿ ಅಂದ್ಕೊಂಡಿರ್ತಾರೆ. ಹಾಗಾಗಿ ನಾನು ಬೇರೆ ಎಲ್ಲದನ್ನು ಸ್ಕಿಪ್ ಮಾಡಿ ಇವ್ರದನ್ನ ಪಾಪ ಅರ್ಜೆಂಟಾಗಿ ನಾನು ಮಾಡಿಕೊಟ್ಟೆ. ಡಿಸೈನ್ ಕೂಡ ಅಷ್ಟೇ ತುಂಬ ಚೆನ್ನಾಗಿ ಬಂದಿದೆ ಅಂತ ತುಂಬ ಇಷ್ಟಪಟ್ಟರು. ನೋಡಿ, ಇದಕ್ಕೆ 2 ಲೈನ್ ನಾನು ಇದು ಹಾಕಿದ್ದೀನಿ ಅಷ್ಟೇ, ಇನ್ನು
ಸ್ಯಾರಿ ಕಲರ್ ಥ್ರೆಡ್ಡಲ್ಲಿ ನಾನು ಇದಕ್ಕೆ ಸ್ಯಾಟಿನ್ ಸ್ಟಿಚ್ ಮಾಡಿದ್ದೀನಿ. ನೀವು ನೋಡ್ಬೋದು. ಅದರಿಂದ ಇದು ಕಂಪ್ಯೂಟರ್ ಎಂಬ್ರಾಯ್ಡ್ರಿ ಅಂತಾನೇ ಅನಿಸುತ್ತೆ. ಒಂಥರ ಲುಕ್ಕೇ ಚೇಂಜ್ ಆಗಿದೆ. ಯಾವಾಗಲೂ ನಾವು ಗೋಲ್ಡಲ್ಲೇ ಮಾಡ್ತಾ ಇರ್ತೀವಲ್ವಾ? ಅಂದರೆ ಜರಿ ಥ್ರೆಡ್ಡಿಂದ ಮಾಡ್ತಿರ್ತೀವಲ್ವಾ? ಇದಕ್ಕೆ ನಾನು ಜರಿ ಥ್ರೆಡ್ಡಲ್ಲಿ ಮಾಡಿಲ್ಲ. ಸ್ಯಾಟಿನ್ ಸ್ಟಿಚ್‌ನ. ಇದ್ರಲ್ಲಿ ಮಾಡಿದ್ದೀನಿ. ಏನು ಸಿಲ್ಕ್ ಥ್ರೆಡ್ಡಿಂದ ನಾನು ಸ್ಯಾಟಿನ್ ಸ್ಟಿಚ್ ಮಾಡ್ಕೊಂಡಿದ್ದೀನಿ. ಜೊತೆಗೆ ವರ್ಕುನು ಅಷ್ಟೇ ಸಿಲ್ಕ್ ಥ್ರೆಡ್ಡು ಮತ್ತು ಆಗ ನಾನು ಲೀಫ್ ಡಿಸೈನ್ ಏನು ಮಾಡ್ತೀನಲ್ಲ ಅದನ್ನೆಲ್ಲ ನಾನು ಜರಿ ಥ್ರೆಡ್ಡಲ್ಲಿ ಮಾಡಿದ್ದೀನಿ. ಹಾಗಾಗಿ ನಿಮಗೆ ಡಿಸೈನ್ ತುಂಬಾನೇ ಚೆನ್ನಾಗಿದೆ ಫ್ರೆಂಡ್ಸ್ ಇದು. A1 ಡಿಸೈನ್ ಅಂತ ಹೇಳ್ಬೋದು. ನೀವು ಕೂಡ ಟ್ರೈ ಮಾಡಿ ಇದೇ ಥರ. ನೋಡಿ ನಾವು ಹೇಳ್ತೀವಿ ಏನು ಜರಿ ಥ್ರೆಡ್ಡಲ್ಲಿ ಸ್ಯಾಟಿನ್ ಸ್ಟಿಚ್ ಹಾಕ್ಕೋಬೇಕು ಹಾಗೆಲ್ಲ ಹೇಳ್ತಿರ್ತೀವಲ್ವಾ? ನಾನು ಹೇಳೋದೇನಪ್ಪ ಅಂತಂದರೆ ನಾವು ಏನೇ ಹೇಳಿದ್ರೂ ನೀವು ಸ್ವಲ್ಪ ನಿಮ್ಮ ಮೈಂಡ್‌ಸೆಟ್ಟಲ್ಲಿ ಕ್ರಿಯೇಟಿವಿಟಿ ಅನ್ನೋದನ್ನ ಅಳವಡಿಸ್ಕೊಳ್ಳಿ. ನಿಮಗೆ ಒಂದು ಪ್ಯಾಟರ್ನ್ ಅಂತ ಕೊಟ್ಟಾಗ ಅಥವಾ ಒಂದು ಬಟ್ಟೆ ಪ್ಯಾಟರ್ನ್ ಅಂತ ನಿಮ್ಗೆ ಸಿಕ್ಕಿದಾಗ ನೀವು ಅದಕ್ಕೆ ಯಾವ ರೀತಿ ಚೆನ್ನಾಗಿ ಕಾಣುತ್ತೆ ಅನ್ನೋದನ್ನ ಒಂದು ಮಾಡಿಕೊಟ್ಟಾಗ ಕಸ್ಟಮರ್ ಕೂಡ ಖುಷಿ ಆಗ್ತಾರೆ. ತುಂಬ ಚೆನ್ನಾಗಿ ಮಾಡಿದಾರಲ್ವನಪ್ಪ ಅಂತ ಅಂದ್ಬಿಟ್ಟು ಅವ್ರಿಗೂ ಖುಷಿ ಆಗುತ್ತೆ. ಓಕೆನಾ? ಹಾಗಾಗಿ ಡಿಸೈನ್ ತುಂಬ ಚೆನ್ನಾಗಿ ಬಂತು. ಅವ್ರು ತುಂಬ ಇಷ್ಟಪಟ್ಟರು ಫ್ರೆಂಡ್ಸ್. ಮತ್ತು ನಾನು ನೆನ್ನೆನೇ ಇದು ವಿಡಿಯೋ ಅಪ್ಲೋಡ್ ಮಾಡಬೇಕಿತ್ತು. ಆದರೆ ಮಾಡೋಕ್ಕೆ ಆಗಲಿಲ್ಲ. ನೆನ್ನೆ ಎಲ್ಲಿ ಸ್ಕೂಲ್ ಹತ್ರ ಹೋಗ್ಬೇಕಿತ್ತಂತೇಳಿ ಅದು ನಾನು ಬರಲ್ಲ ಅಂದ್ಕೊಂಡಿದ್ದೆ ಅಲ್ವಾ? ಆಮೇಲೆ ಫೋರ್ಸ್ ಮಾಡಿ ಮತ್ತೆ ಫೋನ್ ಮಾಡಿದ್ದ ನನ್ನ ಮಗ. "ಇಲ್ಲಮ್ಮ ಬನ್ನಿ, ನೀವೇ ಬನ್ನಿ, ನೀವೇ ಬನ್ನಿ" ಅಂತ. ಹಾಗಾಗಿ ನಾನು ಹೋಗಿದ್ದು. ಅಲ್ಲಿಗೆ ಹೋದೆ ಬರೋ ಅಷ್ಟೊತ್ತಿಗೆ ಸಂಜೆ ಆಗಿಬಿಡ್ತು ಫ್ರೆಂಡ್ಸ್. ಹಾಗಾಗಿ ಇದು ವಿಡಿಯೋನೇ ಅಪ್ಲೋಡ್ ಮಾಡೋಕ್ಕಾಗಲಿಲ್ಲ ನನಗೆ. ಯಾಕಂತಂದರೆ ನಿಮಗೆಲ್ಲ ಗೊತ್ತಿರೋ ವಿಚಾರನೇ. ಒಂದು ವಿಡಿಯೋ ಅಪ್ಲೋಡ್ ಮಾಡ್ತೀವಿ ಅಂತಂದರೆ ಸುಮ್ಮನೆ ಅಂತೂ ಆಗಲ್ಲ. ತುಂಬ ಲೇಟ್ ಆಗುತ್ತೆ. ಅದು ಟೈಮ್ ತೊಗೊಳುತ್ತೆ. ಏನಂತಂದರೆ ಅದು ಎಡಿಟಿಂಗ್ ಮಾಡಬೇಕು, ವಾಯ್ಸ್ ಓವರ್ ಮಾಡಬೇಕು. ನಿಮಗೆ ನೀಟಾಗಿ ಗೊತ್ತಾಗೋ ಥರ ಎಲ್ಲ ಸೆಟ್ ಮಾಡಿ ನಾವು ವೀಡಿಯೋಸ್‌ನ ಹಾಕಬೇಕಾಗತ್ತೆ. ಸುಮ್ಮನೆ ಹೆಂಗಂದ್ರಂಗೆ ಹಾಕಿದ್ರೆ ನಿಮಗೂ ಪಾಪ ಗೊತ್ತಾಗಲ್ಲ. ಮತ್ತು ನೆಟ್ವರ್ಕ್ ಇಶ್ಯೂಸ್ ಬೇರೆ ಇರುತ್ತೆ. ಬೇಗ ಹೋಗಲ್ಲ ವೀಡಿಯೋಸು. ತುಂಬ ಲೇಟ್ ಆಗುತ್ತೆ ಹೋಗೋಕ್ಕೆ. ಹಾಗಾಗಿ ಅದು ಎಲ್ಲ ಲೇಟ್ ಆಯಿತು ಮಾಡೋಷ್ಟೊತ್ತಿಗೆ. ನಿಮಗೆ ವಿಡಿಯೋನೇ ಅಪ್ಲೋಡ್ ಮಾಡೋಕ್ಕಾಗಿಲ್ಲ. ಹಾಗಾಗಿ ನಾನು ಇವತ್ತು ಮಾಡ್ತಾಯಿದ್ದೀನಿ ಈ ವಿಡಿಯೋನ. ಇದು ನೆನ್ನೆನೇ ಆಗಿದ್ದಂಥದ್ದು. ಓಕೆನಾ? ಈ ವರ್ಕ್ ಬಂದುಬಿಟ್ಟು ನಾನು ಹೋದ ಸೋಮವಾರ ಅಂದರೆ ಮೊನ್ನೆ ಸೋಮವಾರ ನಾನು ಇದನ್ನು ವರ್ಕ್ ರೆಡಿ ಮಾಡಿ ಅವ್ರಿಗೆ ಪೋಸ್ಟ್ ಮಾಡಿ ಬಂದಿದ್ದು. ಮಂಗಳವಾರ ಪೋಸ್ಟ್ ಮಾಡಿದ್ದೆ. ಅದು ಊರ ಹೆಸ್ರೇನಪ್ಪ ಅಂತಂದರೆ ಅಂಕೋಲಾ ಅಂತ ಏನೋ ಹಾಕಿದ್ರು ಅದು ಅಡ್ರೆಸ್ಸಲ್ಲಿ. ಅದು ಯಾವ ಕಡೆ ಬರುತ್ತೆ ಅಂತಲೇ ನನಗೆ ಇವತ್ತಿನವರೆಗೂ ಅರ್ಥ ಆಗಿಲ್ಲ. ಆದರೆ ಪಾಪ ಅವ್ರು ತುಂಬ ನಂಬಿಕೆ ಇಟ್ಟು ಕಳಿಸಿದ್ರು. ತುಂಬಾ ಖುಷಿ ಇದೆ ಅವ್ರಿಗೆ. ನನ್ನ ವರ್ಕ್ ಅವ್ರಿಗೆ ಇಷ್ಟ ಆಯ್ತಲ್ವಾ ಅಂತ ಅಂದ್ಬಿಟ್ಟು ನಂಗೆ ಖುಷಿ ಆಯಿತು. ನೋಡಿ ಈಗ ಅದಕ್ಕೆ ಲಾಸ್ಟಲ್ಲಿ ನಾನು ಬಾಲ್ ಚೈನ್ ಹಾಕ್ತಾಯಿದ್ದೀನಿ. ಬಾಲ್ ಚೈನ್ ಹಾಕಿದ ಮೇಲೆ ರನ್ನಿಂಗಲ್ಲಿ ನಾನು ಹೆಂಗಿದ್ರು ಗೋಲ್ಡ್ ಕಲರ್ ಥ್ರೆಡ್ ಇರುತ್ತಲ್ವಾ? ಇದು ಕಾಪರ್ ಜರಿ ಥ್ರೆಡ್ಡಲ್ಲಿ ಹಾಕ್ತಾಯಿದ್ದಿದ್ದು. ಅದೇ ಥ್ರೆಡ್ಡಲ್ಲಿ ನಾನು ಲೀಫ್ಗಳನ್ನ ಮಾಡ್ತೀನಿ ಇದಕ್ಕೆ. ತುಂಬ ಚೆನ್ನಾಗಿ ಕಾಣುತ್ತೆ ಫ್ರೆಂಡ್ಸ್ ಅವಾಗ. ನೋಡಿ ಈ ಥರ ನೀವೂ ಅಷ್ಟೇ ಒಂದು ಸ್ವಲ್ಪ ಚೆನ್ನಾಗಿ ಕಾಣೋ ಥರ ಏನಾದರೂ ಕ್ರಿಯೇಟಿವಿಟಿ ಮಾಡಿ ಫ್ರೆಂಡ್ಸ್. ತುಂಬಾ ಚೆನ್ನಾಗಿ ಕಾಣುತ್ತಾಗ. ನೋಡಿ ಎಷ್ಟು ಲುಕ್ ಇದೆ ಅಂತ ಇದಕ್ಕೆ. ಡಿಸೈನ್ ನೋಡಿದ್ರೆ ನೀವೇನು ಅಂತೀರ ಗೊತ್ತಾ? ನೋಡಿ ಇಲ್ಲಿ ಬ್ಯಾಕಲ್ಲಿ ನಾನು ಆಗಲೇ ರೆಡಿ ಮಾಡಿದ್ದೀನಿ ಇದನ್ನು. ನಿಮಗೆ ನೀಟಾಗಿ ಗೊತ್ತಾಗ್ತಾ ಹೋಗುತ್ತೆ ಬ್ಯಾಕಲ್ಲಿ ಮಾಡಿರೋದು. ಲೀಫು ಅಷ್ಟೇ. ತುಂಬ ಈಸಿ ಇದಕ್ಕೆ ಲೀಫ್ ಹಾಕುವಂಥದ್ದು. ಆಲ್ಮೋಸ್ಟ್ ಎಲ್ಲ ಒಂದೇ ಥರನೇ ಬರುತ್ತೆ ಲೀಫ್ಸ್. ಏನು ತುಂಬ ಆಚೆ ಈಚೆ ಏನಿಲ್ಲ. ಒಂದಷ್ಟು ಡಿಸೈನ್ಸ್ನ ನಾನು ಕಳಿಸಿದ್ದೆ ಇವರಿಗೆ. ಯಾವ್ಯಾವ ಥರ ಬೇಕು ನಿಮಗೆ ಡಿಸೈನ್ ಸೆಲೆಕ್ಟ್ ಮಾಡ್ಕೊಳ್ಳಿ ಅಂತ ಅಂದ್ಬಿಟ್ಟು. ಅವ್ರು ಆವಾಗ ಈ ಡಿಸೈನ್ನ ಸೆಲೆಕ್ಟ್ ಮಾಡಿದರು. ಇವ್ರು ಹೋದ ಸತಿ ಕೂಡ ಒಂದು ಒಳ್ಳೆ ಡಿಸೈನ್ ಸೆಲೆಕ್ಟ್ ಮಾಡಿದರು. ನಾನು ನಿಮ್ಗೆ ಅದನ್ನು ಕೂಡ ವಿಡಿಯೋ ಅಪ್ಲೋಡ್ ಮಾಡಿದ್ದೀನಿ. ಯಾವುದಪ್ಪ ಅಂತಂದರೆ ಮೆಂತ್ಯ ಕಲರ್ ಮತ್ತು ವೈನ್ ಕಲರೋ ಇಲ್ಲ ಪರ್ಪಲ್ ಕಲರೋ ಇತ್ತು ಅದು. ರೇಷ್ಮೆ ಸೀರೆದದು ಲೆಹೆಂಗಾ ಬ್ಲೌಸ್ ಅನಿಸುತ್ತೆ. ಅದನ್ನು ಕಳಿಸಿದ್ದೆ. ಮತ್ತು ಇನ್ನೊಂದು ವಿಡಿಯೋ ಅಪ್ಲೋಡ್ ಮಾಡ್ಕೊಡ್ತೀನಿ ಫ್ರೆಂಡ್ಸ್ ನಿಮಗೆ. ಯಾವ್ದು ಗೊತ್ತಾ? ಲೆಹೆಂಗಾ ಬ್ಲೌಸ್ದು ಒಂದು ಮಾಡಿದ್ದೀನಿ. ಅದು ಬೋಟ್ ನೆಕ್ಕು ಫ್ರಂಟಲ್ಲೆಲ್ಲ ತುಂಬ ಚೆನ್ನಾಗಿದೆ. ನೋಡೋಣ. ಆದರೆ ನೆಕ್ಸ್ಟ್ ವಿಡಿಯೋ ನಾನು ನಿಮ್ಗೆ ಅದನ್ನು ಅಪ್ಲೋಡ್ ಮಾಡ್ಕೊಡ್ತೀನಿ. ಓಕೆನಾ? ವೆಯ್ಟ್ ಮಾಡಿ ನೀವು. ಸಖತ್ತಾಗಿದೆ ಅದು ವರ್ಕ್ ಮಾತ್ರ. ಅದನ್ನು ಹಾಕ್ಕೊಡ್ತೀನಿ ನೆಕ್ಸ್ಟು. ಈಗ ಇದನ್ನು ನೋಡಿ ಪ್ರಾಕ್ಟೀಸ್ ಮಾಡಿ ನೀವೆಲ್ಲ. ತುಂಬ ಜನ ಕಮೆಂಟಲ್ಲಿ ಹಾಕಿದ್ದೀರಾ, ಮೇಡಮ್ ನನಗೆ ಇದು ಗೂಗಲ್ಲು ಆ್ಯಡ್ಸೆನ್ಸ್ ಪಿನ್ ಬಂದಿದ್ದಕ್ಕೆ ಖುಷಿ ಆಯಿತು ಅಂತ ಅಂದ್ಬಿಟ್ಟು. ನಿಮ್ಮೆಲ್ಲರೂ ಸಪೋರ್ಟಿಂದನೇ ಫ್ರೆಂಡ್ಸ್ ಇದೆಲ್ಲ ಆಗಿದ್ದು ಆಯಿತಾ? ಹಾಗಾಗಿ ನಿಮ್ಮ ಸಪೋರ್ಟ್ ಯಾವಾಗಲೂ ಇದೇ ಥರ ಇರಲಿ ನಮ್ಮ ಚಾನಲ್ ಮೇಲೆ ಅಂತ ಹೇಳೋದಕ್ಕೆ ನಾನು ಖುಷಿ ಪಡ್ತೀನಿ. ಏನು ಗೊತ್ತಾ? ನೀವು ಅಂದ್ಕೋಬೋದು ಏನು ಇವರಿಗೆ ದುಡ್ಡು ಸಿಗುತ್ತೆ ಅನ್ನೋಷ್ಟಕ್ಕೆ ಇವರು ಈ ಥರ ಹೇಳ್ತಿದ್ದಾರೇನೋ ಅಂತ ಅಂದ್ಬಿಟ್ಟು. ಖಂಡಿತ ಇಲ್ಲ ಫ್ರೆಂಡ್ಸ್. ಏನು ಗೊತ್ತಾ? ನಮಗೆ ದುಡ್ಡು ಬರುತ್ತೋ ಬರಲ್ವೋ, ಒಂದು ಯೂಟ್ಯೂಬಲ್ಲಿ ನಾನು ರೆಕಗ್ನೈಸ್ ಆಗ್ತೀನಿ, ಜನ ನನ್ನನ್ನು ಗುರುತಿಸ್ತಾರೆ, ನನ್ನಿಂದ 4 ಜನಕ್ಕೆ ಹೆಲ್ಪ್ ಆಗ್ತಿದೆ ಅಂತ ವಿಷಯ ಇದೆಯಲ್ಲ, ಅದು ಮನಸ್ಸಿಗೆ ತುಂಬ ಖುಷಿ ಕೊಡುತ್ತೆ. ಯಾಕೆ ಅಂತಂದರೆ ನಾವೊಬ್ಬರೇ ಬೆಳಿಬೇಕು ಅಂತ ಹೇಳೋಕ್ಕಾಗಲ್ವಲ್ಲ. ಎಲ್ಲರೂ ಬೆಳಿಲೇಬೇಕಲ್ವ? ಯಾರೇ ಆದರೂ ಅಷ್ಟೇ. ಇವಾಗ ನಾವು ಏನೇ ಹೇಳ್ಬೋದು, ನಾವೇನೇ ಐಡಿಯಾ ಹೇಳ್ಬೋದು, ಈ ಥರ ಮಾಡಿ ಈ ಥರ ಬಿಡಿ ಅಂತೇಳಿ ನಾವು ಹೇಳ್ಬೋದು. ಅದಕ್ಕೆ ಎಫೆಕ್ಟ್ ಹಾಕಿ ಕಷ್ಟಪಟ್ಟು ಅದನ್ನು ಪ್ರಯತ್ನಪಟ್ಟು ನೀವು ಅದನ್ನು ಮಾಡೋರು ನೀವೇ ತಾನೇ ಅಲ್ವಾ? ಹಾಗಾಗಿ ನಾನು ಹೇಳೋದೇನಪ್ಪ ಅಂತಂದರೆ ಶ್ರಮಕ್ಕೆ ತಕ್ಕ ಪ್ರತಿಫಲ ಸಿಗಲೇಬೇಕು ಯಾವುದೇ ಕೆಲಸಕ್ಕಾದ್ರೂ. ಆ ಗುರಿನ ನಾವು ಇಟ್ಕೊಂಡು ಯಾವುದೇ ಕೆಲಸ ಮಾಡಿದ್ರೂ ಅದು ತಪ್ಪಲ್ಲ. ಆಯಿತಾ? ಒಂದು ಒಳ್ಳೆ ಕೆಲಸ ನಾವು ಮಾಡ್ತೀವಿ ಅಂತ ಅಂದಾಗ ಅದ್ರ ಹಿಂದೆ ಪರಿಶ್ರಮನೂ ಅಷ್ಟೇ ಇರಬೇಕಾಗತ್ತೆ. ಜೊತೆಗೆ ದೇವರ ಆಶೀರ್ವಾದನೂ ಇರಬೇಕು. ನಮ್ಮ ಪರಿಶ್ರಮಕ್ಕೆ ತಕ್ಕಂತೆ ಒಂದು ಪ್ರತಿಫಲನೂ ಭಗವಂತ ಕೊಡ್ತಾ ಹೋಗ್ತಾನೆ. ಹಾಗೆ
ಅದೊಂದು ಮಾತ್ರ ನಾನು ಹೇಳ್ಬೋದು. ಯಾಕಂದರೆ ಇದರಲ್ಲಿ ಅಮೌಂಟ್ ಬರುತ್ತೋ ಬಿಡುತ್ತೋ ಅದು ಸೆಕೆಂಡ್ರಿ. ಅದು ನನಗಿನ್ನೂ ಗೊತ್ತೂ ಇಲ್ಲ. ಅದ್ರ ಬಗ್ಗೆ ಐಡಿಯಾನೂ ಇಲ್ಲ ನನಗೆ. ದುಡ್ಡು ಬರುತ್ತೋ ಬರಲ್ವೋ ಅದೆಲ್ಲ ಗೊತ್ತಿಲ್ಲ. ಆದರೆ ಯೂಟ್ಯೂಬಲ್ಲಿ ರೆಕಗ್ನೈಸ್ ಆಗಿದ್ದೀವಿ. ಜೊತೆಗೇನಂತಂದರೆ ನಮ್ಮಿಂದ ಒಂದಷ್ಟು ಜನ ಹೆಲ್ಪ್ ಆಗಿದೆ ಅವರಿಗೆ. ಅಂದರೆ ಕಲಿತಿದ್ದಾರೆ. ಎಂಬ್ರಾಯ್ಡರಿ ವರ್ಕ್‌ನ ಮಾಡೋದನ್ನ ಕಲಿತು ಒಂದಷ್ಟು ಜನ ಆಗಲೇ ಇವಾಗ ಕಸ್ಟಮರ್ ಬ್ಲೌಸಿಗೂ ಹಾಕಕ್ಕೆ ರೆಡಿ ಇದ್ದಾರೆ ಅವರು. ಒಂದು 2, 3 ಜನ ಇದ್ದಾರೆ. ಅವರು ರೆಗ್ಯುಲರಾಗಿ ನಂಗೆ ವೀಡಿಯೋಸ್ ಕೂಡ ಅಪ್ಲೋಡ್ ಮಾಡ್ತಾಯಿದ್ರು. ತುಂಬ ಚೆನ್ನಾಗಿ ವರ್ಕ್ ಆಗ್ತಿದ್ದಾರೆ ಅವರು. ನನ್ಗೆ ನಿಜ ಖುಷಿಯಾಗುತ್ತೆ ಅವ್ರು ನೆನೆಸ್ಕೊಂಡ್ರೆ. ಪರವಾಗಿಲ್ಲ ಛಲ ಇಟ್ಟು ಕಲ್ತಿದ್ದಾರಲ್ವ ಇವರು ಅಂತ ಅಂದ್ಬಿಟ್ಟು ಖುಷಿಯಾಗತ್ತೆ. ಅವರು ಆಲ್ರೆಡಿ ಈಗ ಕಸ್ಟಮರ್ ಬ್ಲೌಸಿಗೆ ವರ್ಕ್ ಹಾಕ್ತಿದ್ದಾರೆ. ಖುಷಿ ಅನಿಸ್ತು ನನಗೆ. ಯಾಕಂತಂದರೆ ನಾವು ಏನೇ ಹೇಳಲಿ, ಏನೇ ಬಿಡಲಿ, ಅದನ್ನ ಪ್ರಯತ್ನ ಪಟ್ಟು ಒಂದು ಅವ್ರು ಪರಿಶ್ರಮ ಹಾಕಿ ಕಲಿಯೋದಿದೆಯಲ್ಲ, ಅಂದರೆ ಅದನ್ನ ಅಷ್ಟು ಗಮನ ಇಟ್ಟು ಕಲಿತಾರಲ್ಲ, ಅದಕ್ಕೆ ಅವ್ರಿಗೆ ಹ್ಯಾಟ್ಸ್ ಆಫ್ ಹೇಳಬೇಕು ನಿಜ. ನಾನಂತೂ ಅದಂತೂ ಹೇಳ್ತೀನಿ. ಓಕೆನಾ? ಇದೇ ರೀತಿ ಎಲ್ಲರೂ ಕಲೀರಿ. ಎಷ್ಟೋ ಜನ ಹೇಳ್ತಾರೆ, "ಇಲ್ಲ ಮೇಡಮ್ ನಮ್ಗೆ ಆನ್ಲೈನ್ ಕ್ಲಾಸಲ್ಲಿ ಬರೋದೇ ಇಲ್ಲ, ನಾವು ಕಲಿಯೋಕ್ಕೆ ಆಗಲ್ಲ" ಅಂತ ಅಂದ್ಬಿಟ್ಟು. ನಾನು ಹೇಳೋದಷ್ಟೇ, ಅದಕ್ಕೆ ನೀವು ದುಡ್ಡೇ ಕೊಡಬೇಡಿ. ನೀವು ದುಡ್ಡು ಕೊಡಿ ಅಂತ ಯಾರು ಕೇಳ್ತಿದ್ದಾರೆ? ಆನ್ಲೈನ್ ಕ್ಲಾಸ್ ಬೇಡವೇ ಬೇಡ. ಆನ್ಲೈನ್ ಕ್ಲಾಸಲ್ಲೂ ಅಷ್ಟೇ ನಿಮಗೆ ಇದೇ ಥರನೇ ಟ್ರೈನ್ ಅಪ್ ಮಾಡ್ತಾರೆ ಅಲ್ವಾ? ಅದ್ರ ಬದಲಿಗೆ ನಮ್ಮ ಚಾನಲಲ್ಲಿ ನಿಮ್ಗೆ ₹1 ದುಡ್ಡಿಲ್ಲ. ನಮ್ಮ ವೀಡಿಯೋಸ್ನ ಫುಲ್ ನೋಡಿ ಅಷ್ಟೇ. ನೋಡಿ ಸಖತ್ತಾಗಿ ಬಂದಿದೆ ಡಿಸೈನ್ ಮಾತ್ರ. ಎಲ್ಲರೂ ಟ್ರೈ ಮಾಡಿ. ಈ ವಿಡಿಯೋ ಇಷ್ಟ ಆದವರೆಲ್ಲ ಲೈಕ್ ಮಾಡಿ. ಓಕೆ ಬಾಯ್.